ಮಕ್ಕಳಿಗೆ ಆರೈಕೆ, ರಕ್ಷಣೆ ಮತ್ತು ಪ್ರೀತಿಯನ್ನ ನೀಡಬೇಕಾದ ಅಂಗನವಾಡಿಯಲ್ಲೇ ಕಾರ್ಯಕರ್ತೆಯೊಬ್ಬರು ಪುಟ್ಟ ಮಗುವನ್ನ ಕಾಲಿನಿಂದ ಒದ್ದಿರುವ ಅಮಾನವೀಯ ಘಟನೆ ಮಹಾರಾಷ್ಟ್ರದ ಪನ್ವೇಲ್ ಸಮೀಪದ ನಂದಗಾಂವ್ ಗ್ರಾಮದಲ್ಲಿ ನಡೆದಿರುವುದು ಬೆಳಕಿಗೆ ಬಂದಿದೆ. ಈ ಘಟನೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು ಸಾರ್ವಜನಿಕರಿಂದ ಆಕ್ರೋಶಕ್ಕೆ ಕಾರಣವಾದಂತಾಗಿದ್ದು, ವೈರಲ್ ವಿಡಿಯೋದಲ್ಲಿ ಅಂಗನವಾಡಿಯ ಹೊರಭಾಗದ ಮೆಟ್ಟಿಲುಗಳ ಬಳಿ ಕುಳಿತಿದ್ದ ಬಾಲಕಿಯ ಬಳಿ ಬಂದ ಕಾರ್ಯಕರ್ತೆ ಏಕಾಏಕಿ ಮಗುವಿನ ಎದೆ ಭಾಗಕ್ಕೆ ಕಾಲಿನಿಂದ ಬಲವಾಗಿ ಒದೆಯುತ್ತಿರುವುದು ಕಾಣಸಿಗುತ್ತಿದೆ. ಇನ್ನು ಪರಿಣಾಮ ಮಗು ಮೆಟ್ಟಿಲಿನ ಮೇಲೆ ಬಿದ್ದಿದ್ದು ತಕ್ಷಣವೇ ಒಳಗಿದ್ದ ಮತ್ತೊಬ್ಬ ಮಹಿಳೆ ಬಂದು ಮಗುವನ್ನ ಎತ್ತಿಕೊಂಡಿರುವ ದೃಶ್ಯವು ವಿಡಿಯೋದಲ್ಲಿ ಸೆರೆಯಾಗಿದೆ. ಘಟನೆಯ ನಿಖರ ಕಾರಣ ಮತ್ತು ವಿಡಿಯೋದ ಸಂಪೂರ್ಣ ಸತ್ಯಾಸತ್ಯತೆ ಇನ್ನೂ ಬಹಿರಂಗವಾಗಿಲ್ಲ. ಆದರೆ ಮಕ್ಕಳ ಸುರಕ್ಷತೆಗಾಗಿ ಸ್ಥಾಪಿಸಲಾಗಿರುವ ಅಂಗನವಾಡಿಯಲ್ಲೇ ಇಂತಹ ಘಟನೆ ನಡೆದಿರುವುದು ಪೋಷಕರಲ್ಲಿ ಆತಂಕ ಮೂಡಿಸಿದೆ. ವಿಡಿಯೋ ವೈರಲ್ ಆದ ನಂತರ ಕಾರ್ಯಕರ್ತೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಾಪಕ ಆಗ್ರಹ ವ್ಯಕ್ತವಾಗ್ತಾ ಇದ್ದು, ಯಾವುದೇ ಮಗುವಿನ ಮೇಲೆ ಹಿಂಸೆ ನಡೆಸುವುದನ್ನು ಸಹಿಸಲಾಗದು ಎಂದು ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನವಿ ಮುಂಬೈ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಎನ್ಕ್ವೈರಿ ಮುಂದುವರಿಸಿದ್ದಾರೆ. ವಿಡಿಯೋದ ಸತ್ಯಾಸತ್ಯತೆ ಘಟನೆಯ ಹಿನ್ನೆಲೆಯಲ್ಲಿ ಅಂಗನವಾಡಿಯಲ್ಲಿರುವಂತಹ ಇತರ ಮಕ್ಕಳ ಸುರಕ್ಷತೆ ಕುರಿತು ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಕನ್ನಡ ಜನಶ್ರೀ ನ್ಯೂಸ್, ಬೆಳಗಾವಿ.